ಕಳ್ಳನ ಮಗ ಏನೇನೋ ನೆಪ ಹಾಕ್ಕೊಂಡು ನಮ್ಮ ಮನೆ ಮುಂದೆ ಹುಚ್ಚನಾಯ್ತ ಅಲಿತಿದ್ದಾಗಲೇ ಗೊತ್ತು ಏನೋ ಕಿತಾಪತಿ ಮಾಡಕ್ಕೆ ಬಂದಿದೀಯ ಅಂತ. ಪಾರೋ ಹುಷಾರು, ಕಳ್ಳನ ಮಗ ಮಳ್ಳನ್ ತರ ಮಾತಾಡ್ತಾನೆ. ಮೊದ್ಲು ಆಚೆ ಕಳಿಸೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನಿಜವಾಗ್ಲೂ ಹೇಳ್ತಿದ್ಯಪ್ಪ? ನಿಜವಾಗ್ಲೂ ನಮ್ಮ ನೀವು ದೊಡ್ಡ ಮನ್ಸು ಮಾಡಿ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ಅವಳನ್ನು ತುಂಬ ಸುಖವಾಗಿ ನೋಡ್ಕೊಳ್ತೀನಿ. ಸುಖವಾಗಿ ನೋಡ್ಕೊತಾನಂತೆ, ಸುಖವಾಗಿ. ಅವನಿಗೆ ಹೊಟ್ಟೆಗಿಟ್ಟಿಲ್ಲ, ಸುಖವಾಗಿ ನೋಡ್ಕೊತಾನಂತೆ. ಆಚೆಗೆ ಅಂಕಲ್ ಹಾಗನ್ಬೇಡಿ, ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಿದ್ದೀನಿ ನಾನು. ನೋಡಯ್ಯ, ನನ್ನ ಮಗಳು ರುಚಿ ಇದ್ದಾಗಿದ್ದಾಳೆ. 100 ಜನ ಹುಡುಗರು ಅವ್ನು ಇಷ್ಟಪಡ್ತಾರೆ. ಆಗತ್ತಾ? ಎಲ್ರಿಗೂ ಮದುವೆ ಮಾಡ್ಕೊಡಕ್ಕಾಗತ್ತಾ? ಹೋಗೇ ಆಚೆ ಕಡೆ. ನೋಡಿ, ಹೀಗೆಲ್ಲ ಮಾತಾಡಬೇಡಿ, ಸ್ವಲ್ಪ ಸುಮ್ಮನೆ ಇದ್ಬಿಡಿ. ಯಾಕೆ ಸುಮ್ಮನೆ ಇರಬೇಕು? ನನ್ನ ಮಗಳನ್ನ ಇಂಥವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ 1000 ಕನ್ಸ್ಕೊಂಡಿರ್ತೀನಿ. ಅಂಥದ್ರಲ್ಲಿ ಯಾವುದೋ ಸ್ತಂಭ ಸ್ನಾನ ಮಾಡಿಕೊಂಡು 8 ಸೆಂಟ್ ಹಾಕೊಂಡ್ಬಿಟ್ರೆ ಅವನಿಗೆ ಕಾಲು ತೋದು ಕನ್ಯಾದಾನ ಮಾಡ್ಲಾ? ಸಾಧ್ಯ ಇಲ್ಲ. ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡಿ. ಈ ಹುಡುಗ ಯಾರು ಅನ್ಕೊಂಡಿದ್ದೀರಾ? ನಮ್ಮ ಅಳಿಯಂದ್ರೆ ಹುಡುಕಿರೋದು. ಅಳಿಯ ಅಂತ ಹೇಳ್ಬಿಟ್ರೆ ಯಾವನೋ ತಿರುಪತಿ ಕೊಟ್ಟು ಮದುವೆ ಮಾಡ್ಕೊಳಕಾತ? ಸಾಧ್ಯವಿಲ್ಲ. ನೋ ಸರ್, ಹಂಗೆಲ್ಲ ಮಾತಾಡಬೇಡಿ ಸರ್. ನಾನೇನು ಗತಿಗೆಟ್ಟವನಲ್ಲ, ನನಗೂ ಸ್ವಂತ ಮನೆ ಇದೆ. ತಿಂಗಳಿಗೆ 50,000 ಸಂಪಾದನೆ ಮಾಡ್ತೀನಿ. 50,000? ಕರ್ನಾಟಕ ಸ್ಟೇಟ್ ಬಡ್ಜೆಟ್ಗಿಂತ ದೊಡ್ಡದು. 50,000 ರೂಪಾಯಿ ಇಟ್ಕೊಂಡು ಏನೇ ಮಾಡ್ತೀಯ? ನನ್ನ ಮೊದಲನೇ ಅಳಿಯ 50 ಕೋಟಿ ಬಾಳ್ತಾನೆ. ನನ್ನ ಎರಡನೇ ಅಳಿಯ ಮಿನಿಸ್ಟರ್ ಮಗ ಇವತ್ತಲ್ಲ ನಾಳೆ 100 ಕೋಟಿಗೆ ಬಾಳ್ತಾನೆ. ನಿಂದೆಷ್ಟಯ್ಯ ಸಂಪಾದನೆ? 50,000. ಜೂಜುಬಿ. ಅಪ್ಪ, ನಿಮ್ ಕೈ ಮುಗಿತೀನಿ. ಅವ್ರು ಒಳ್ಳೆಯವರು, ಅವ್ರಿಗೆ ಅವಮಾನ ಮಾಡಬೇಡಿ. ಮತ್ತೆ ದೊರೆ ಮಗ ಬಂದ ಅಂತ ಒಳಗಡೆ ಕರೆದು ಉಪಚಾರ ಮಾಡೋಕ್ಕಾಗುತ್ತಾ? ನೋಡಮ್ಮ, ನನ್ನ 2 ಅಳಿಯೋದಕ್ಕಿಂತ ಹೆಚ್ಚಿನ ಸಂಬಂಧ ಸಿಕ್ಕಿದ್ರೆ ನೀನು ಮದುವೆ, ಇಲ್ಲದೆ ಹೋದ್ರೆ ಇಲ್ಲ. ಇಂಥ ಚಿಲ್ಲರೆ ಹುಡುಗರು ಸವಾಸ ಮಾಡಿ ನೀನ್ ಜೀವನ ಹಾಳು ಮಾಡ್ಕೋಬೇಡ. ಹೋಗ್ತಾ ಇರೋ ಹೊರಗಡೆ, ಹೋಗ್ತಾ ಇರು ಅಂದೆ. ರೀ, ಏನು ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬೇಡಿ. ಅವ್ನು ತುಂಬಾ ಒಳ್ಳೆಯವನು, ಸಾಧು ಹುಡುಗ. ನೀನು ಸುಮ್ಮನೆ ಸಾಕು. ಒಳ್ಳೆತನದ ಏನು ಉಪ್ಪಿನಕಾಯಿ ಹಾಕೊಳಕ್ಕಾಗತ್ತಾ? ಮಾರ್ಕೆಟಲ್ಲಿ ಮಾಡಿದ್ರೆ ಒಳ್ಳೆತನಕ್ಕೆ 3 ಕಾಸು ಸಿಗೋದಿಲ್ಲ. ಗೊತ್ತಿದೇನೋ? ನೋಡ, ಈಗಲೇ ಹೇಳ್ತಾ ಇದ್ದೀನಿ, ಈ ರಾಯಲ್ ರಂಗಸ್ವಾಮಿ ಮಗಳ ಸಂಬಂಧ ಮಾಡಬೇಕಾದ್ರೆ ಯೋಗ್ಯತೆ ಇರಬೇಕು. ಸುಮ್ಮನೆ ಹೋಗ್ತಾ ಇರ ನೀನು. ಹೋಗ್ತಾ ಇರಯ್ಯ. ಅಂಕಲ್, ಅರ್ಥ ಮಾಡ್ಕೊಳ್ಳಿ ಅಂಕಲ್. ನೋಡ, ಪ್ಲೀಸ್, ನಾನು ಹೇಳ್ತಾ ಇದ್ದೀನಿ, ಹೋಗು. ಹೋಗಯ್ಯ ಅಂಕಲ್. ನೀ ಸುಮ್ಮನೆ ಹೋಗಯ್ಯ. ಅಂಕಲ್, ಹೋಗಯ್ಯ, ಅರ್ಥ ಮಾಡ್ಕೊಂಡಾಗಿದೆ. ಹೋಗಯ್ಯ ನೀನು. ನೀವೇ ನನ್ನ ಅಡ್ಡಕ್ಕೂ ಹೊತ್ಸಿ ಕೆಳಗಡೆನೂ ತಳ್ತಿದ್ದೀರಾ. ಯಾರನ್ನ ಹತ್ಸಕ್ಕೂ ಹೋಗಲ್ಲ, ಯಾರು ಬೀಳ್ಸಕ್ಕೂ ಹೋಗಲ್ಲ ಸರ್. ಅವ್ರವ್ರ ಯೋಗ್ಯತೆ ತಕ್ಕಂಗೆ ಅವ್ರು ಹತ್ತುತ್ತಾರೆ, ಅವ್ರವ್ರ ಯೋಗ್ಯತೆ ತಕ್ಕ ಹಾಗೆ ಬಿದ್ದು ಹೋಗ್ತಾರೆ.